ನಮಸ್ಕಾರ ಮಿತ್ರರೇ, ನಾವು ಈ ಭೂಮಿಯ ಮೇಲೆ ಎಷ್ಟು ವಿಸ್ಮಯಗಳನ್ನು ನೋಡ್ತಾ ಇರ್ತೀವಿ. ಹಾಗೆಯೇ ನಮ್ಮ ಕನ್ನಡ ನಾಡಿನಲ್ಲಿ ಎಷ್ಟೋ ವಾಸ್ತುಶಿಲ್ಪಿಗಳು ಮಾಡಿಟ್ಟು ಹೋದಂಥ ಶಿಲ್ಪಗಳ ಬಗ್ಗೆ ನೋಡಿ ನಾವು ಆನಂದ ಪಡ್ತೀವಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಸುಂದರವಾಗಿದೆ ಅಲ್ವಾ ಅನ್ನೋದನ್ನು ನಾವು ನೋಡಿ ಒಂದು ಫೋಟೋವನ್ನು ತೆಗೆಸ್ಕೊಂಡು ಸಂತೋಷ ಪಡ್ತೀವಿ. ಅಂಥದ್ದೇ ಒಂದು ವಿಚಾರವನ್ನು ನಾನು ನಿಮಗೆ ಹೇಳಕ್ಕೆ ಬಂದಿದ್ದೀನಿ. ಅದು ಏನು ಅನ್ನೋದನ್ನು ನೋಡಬೇಕು ಅಂದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಒಂದು ಊರಿಗೆ ಪ್ರಾಚೀನ ಇತಿಹಾಸ ಇದೆ ಅಂದರೆ ಆ ಊರಿಗೆ ಗೌರವ. ಆ ಊರಿನಲ್ಲಿ ಇರುವಂಥ ಪ್ರಾಚೀನ ಕಾಲದ ವಾಸ್ತುಶಿಲ್ಪಗಳೇ ಆ ಊರಿಗೆ ಒಂದು ಹೆಸರನ್ನು ತಂದುಕೊಡ್ತವೆ. ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಸಮೀಪದ ಹಂದನಕೆರೆ ಎನ್ನುವಂಥ ಒಂದು ಗ್ರಾಮ ಇದೆ. ಈ ಗ್ರಾಮದಲ್ಲಿ ಪ್ರಾಚೀನ ಕಾಲದ ಒಂದು ಪುಷ್ಕರಣಿ ಇದೆ. ಅಲ್ಲಿ ನೋಡಲು ಅದು ಬಹಳ ಸುಂದರವಾಗಿದೆ. ಆ ಊರಿಗೆ ಒಂದು ಗೌರವವನ್ನು ತಂದುಕೊಟ್ಟಿರೋದೆ ಇಂಥ ಪ್ರಾಚೀನ ಕಲ್ಯಾಣಿ ಪುಷ್ಕರಣಿ. ಈ ಹಂದನಗೆರೆ ಗ್ರಾಮಕ್ಕೆ 23/3/2025 ಭಾನುವಾರದಂದು ದಾವಣಗೆರೆ ಜಿಲ್ಲೆಯ ಹರಿಹರದ ಶ್ರೀ ಜ್ಯೋತಿರ್ಮಠವು ಪಂಚಾಂಗವನ್ನು ಬಿಡುಗಡೆ ಮಾಡುತ್ತಾರೆ. ಆ ಪ್ರಯುಕ್ತ ಪ್ರಚಾರಕ್ಕಾಗಿ ಹಂದನಗೆರೆ ಗ್ರಾಮಕ್ಕೆ ಜ್ಯೋತಿರ್ಮಠದ ಕಿರಿಯ ಗುರುಗಳಾದಂಥ ಶ್ರೀ ವಿಶ್ವರೂಪಾಚಾರ್ಯರು ಈ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದರು. ಅನೇಕ ವರ್ಷಗಳಿಂದ ಈ ಕಲ್ಯಾಣಿಯ ಬಗ್ಗೆ, ಇಲ್ಲಿಯ ತಾಂತ್ರಿಕ ವಿದ್ಯೆಯ ಬಗ್ಗೆ ತಿಳಿದುಕೊಂಡಿದ್ದಂಥ ಶ್ರೀಯುತ ಕಿರಿಯ ಗುರುಗಳು ವಿಶ್ವರೂಪಾಚಾರ್ಯರು ಈ ಕಲ್ಯಾಣಿಗೆ ಭೇಟಿ ಕೊಟ್ಟು ಆನಂದಪಟ್ಟರು. ಈ ಕಲ್ಯಾಣಿಯು ಬಹಳ ಪ್ರಸಿದ್ಧವಾಗಿದ್ದು ಇದರ ಹಿಂದೆ ಮಹತ್ವದ ವಿಚಾರವಿದೆ ಎಂದು ತಿಳಿಸಿದರು. ಇಲ್ಲಿಗೆ ಹಲವು ದಿನಗಳ ಹಿಂದೆ ನಾಗಸಾಧು ಒಬ್ಬರು ಕೂಡ ಭೇಟಿ ಕೊಟ್ಟಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿತ್ತು. ನಿಜಕ್ಕೂ ಒಂದು ಅದ್ಭುತವಾದ ಕಲ್ಯಾಣಿ ಇದ್ದು ಅದನ್ನು ಜೀರ್ಣೋದ್ಧಾರ ಮಾಡುವ ಅವಶ್ಯಕತೆ ಇದೆ. ಬಹಳ ಸುಂದರವಾಗಿದ್ದು 4 ಕಡೆ ಇಳಿಯುವಂಥ ಒಂದು ವ್ಯವಸ್ಥೆ ಇದ್ದಿದ್ದನ್ನು ನೋಡಿದರೆ ಈ ಊರಿಗೊಂದು ಬಹಳ ಇತಿಹಾಸ ಇರಲೇಬೇಕು. ಇಂಥ ಕಲ್ಯಾಣಿಗಳು, ಇಂಥ ವಾಸ್ತುಶಿಲ್ಪಗಳು ಇದ್ದಿದ್ದರಿಂದಲೇ ಈ ಊರಿಗೊಂದು ಹೆಮ್ಮೆಯ ವಿಚಾರ, ಗೌರವದ ವಿಚಾರ.